ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 4/5/2026ರಿಂದ 10/5/2026 ವಾರ ಭವಿಷ್ಯ. 4, 5, 6, 7, 8, 9, 10 ಇದು ಒಂದು ವಾರದ ಭವಿಷ್ಯ. ಸೋಮವಾರದಿಂದ ಭಾನುವಾರದವರೆಗೂ. ಈ ವಾರದಲ್ಲಿ ಚಂದ್ರ ಅನುರಾಧ ನಕ್ಷತ್ರ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ ಮತ್ತು ಧನಿಷ್ಠಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಎಲ್ಲ ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಈ ವಾರ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಾರ ಬಹಳ ವಿಶೇಷವಾಗಿ 5/5/2026 ಅಂದ್ರೆ ಮಂಗಳವಾರ, ಸಂಕಷ್ಟಹರ ಚತುರ್ಥಿ. ಯಾರು ಉಪವಾಸ ಇರ್ತೀರಿ, ಚಂದ್ರೋದಯ ಸಮಯ ಪೆನ್ನು ಪೇಪರ್ ಇದ್ರೆ ಬರ್ಕೊಳ್ಳಿ. ರಾತ್ರಿ 9:50 ನಂತರ ಚಂದ್ರೋದಯ ಆಗತ್ತೆ. ಈಗ ರಾಶಿ ಚಕ್ರಗಳನ್ನ ನೋಡ್ತಾ ಬರೋಣ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ, ಅದು ಹೇಳೋಕ್ಕಿಂತ ಮೊದಲು ನೀವೆಲ್ಲ ಕೆಲವರು ಹೇಳ್ತೀರ, ಗುರುಜಿ ಅಂತ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನೋರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಭವಿಷ್ಯವನ್ನು ತಿಳ್ಕೊಳ್ಳಿ, ಅಥವಾ ಮುಖ ಸಾಮುದ್ರಿಕ ಫೇಸ್ ರೀಡಿಂಗ್ ಇಂದನೂ ನಿಮ್ಮ ಭವಿಷ್ಯವನ್ನ ತಿಳ್ಕೊಬಹುದು. ಯಾರತ್ರ ಡೇಟ್ ಆಫ್ ಬರ್ತ್ ಇಲ್ಲ, ಸರಿಯಾಗಿ ಟೈಮ್ ಆಫ್ ಬರ್ತ್ ಇಲ್ಲ, ಹಸ್ತ ಸಾಮುದ್ರಿಕ ತೋರಿಸ್ಬೇಕು ಅಂತವರು ಈ ಎರಡು ಶಾಸ್ತ್ರಗಳ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೊಬಹುದು. ಕೆಳಗಡೆ ಹೈಪ್ ಅಂತ ಬರುತ್ತೆ. ನೀವೇನ ಹೈಪ್ ಅಂತ ಬಂದ್ರೆ ಒತ್ತಿದ್ರೆ ತುಂಬಾ ಜನಕ್ಕೆ ವಿಡಿಯೋ ತಲುಪುತ್ತೆ. ಆದ್ರಿಂದ ಹೈಪ್ ಮಾಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಿರೋರಿಗೆ ಬೆಳಕನ್ನು ತೋರಿಸುವಂಥದ್ದೇ ನಮ್ಮ ಜ್ಯೋತಿಷ್ಯ ಶಾಸ್ತ್ರ. ಅದರಿಂದ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಈಗ ಒಂದೊಂದೇ ರಾಶಿದು ನಾನು ಮೇಷ ರಾಶಿಯಿಂದ ಮೀನ ರಾಶಿಯವರೆಗೂ ವಾರ ಭವಿಷ್ಯವನ್ನ ತಿಳಿಸ್ತಾ ಹೋಗ್ತೀನಿ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈ ವಾರ ಪೂರ್ತಿ ಸೂರ್ಯ ನಿಮ್ಮ ಜನ್ಮ ರಾಶಿಯಲ್ಲಿ ಉಚ್ಚನಾಗಿರ್ತಾನೆ. ಸೂರ್ಯ ನಿಮಗೆ ಪಂಚಮಾಧಿಪತಿ ಮತ್ತು ಬುಧ 3ನೇ ಮನೆ ಅಧಿಪತಿ ಮತ್ತು 6ನೇ ಮನೆ ಅಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾರಿಗೆ ನರಗಳ ದೌರ್ಬಲ್ಯ ಇದೆ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ಆಮೇಲೆ ಬ್ಲಡ್ ಪ್ರೆಷರ್ ಮತ್ತೆ ಶುಗರ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಯಾರಿಗೆ ಡಯಾಬಿಟಿಕ್ ಪೇಷಂಟ್ಸ್ ಇದ್ದೀರಿ, ಯಾರಿಗೆ ಬ್ಲಡ್ ಪ್ರೆಷರ್ ಇದೆ ಅಂತವರು ಎರಡನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ನರಗಳ ತೊಂದರೆ, ನರಗಳ ದೌರ್ಬಲ್ಯ, ಸ್ಟ್ರೋಕ್ ಈ ತರ ಸಮಸ್ಯೆಗಳು ಕೆಲವ್ರಿಗೂ ಉಂಟಾಗುತ್ತೆ, ಎಲ್ಲರಿಗೂ ಅಲ್ಲ. ನಾನು ಶುಭವನ್ನೇ ನಿಮಗೆ ನುಡಿಬೇಕು. ಆದ್ರಿಂದ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನೀವು ಕೊಡಬೇಕು. ಮಕ್ಕಳ ಜೊತೆ ಕಲಹವನ್ನ ಮಾಡ್ಕೋಬೇಡಿ. ರಾತ್ರಿ ಆಗಿದ ತಕ್ಷಣ ಪತಿ ಪತ್ನಿ ಸಂಗಾತಿಯ ಜೊತೆ ಏನಾಗುತ್ತೆ, ಕಲಹಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ದ್ವಿತೀಯಾಧಿಪತಿ ದ್ವಿತೀಯ ಭಾವದಲ್ಲಿದ್ದು ಶುಕ್ರ ಚೆನ್ನಾಗಿರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ, ಹಣಕಾಸಿನ ಅಭಿವೃದ್ಧಿಯನ್ನ ಈ ವಾರ ನೀವು ಕಂಡುಕೊಳ್ತೀರಿ. ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ ಸಮಯ ಅಷ್ಟೊಂದು ಚೆನ್ನಾಗಿರಲ್ಲ. ಯಾವುದೇ ಶುಭ ಕಾರ್ಯಗಳನ್ನ ಆರಂಭ ಮಾಡಬೇಡಿ. ಕೆಲವು ಶುಭ ಕಾರ್ಯಗಳನ್ನ ಆರಂಭ ಮಾಡಿಬಿಡ್ತಾರೆ. ಮಾಡಿದ್ರೆ ಏನಾಗುತ್ತೆ, ವಾದ ವಿವಾದಗಳು, ವ್ಯಾಜ್ಯಗಳು. ಕೆಲವು ಹೋಟ್ಲು ಓಪನ್ ಮಾಡಬೇಕು ಅಂತ ಮಾಡ್ತಾರೆ, ಏನೋ ಗಲಾಟೆಗಳಾಗೋದು. ಏನೋ ಒಂದು ಶುಭ ಕಾರ್ಯಗಳು ಮನೇಲಿ ಮಾಡಬೇಕು ಅಂತೀರಾ, ಏನೋ ವಾದ ವಿವಾದ ಗಲಾಟೆಗಳು. ಒಂದು ನಾಮಕರಣ ಆಗಲಿ, ಗುದ್ಲಿ ಪೂಜೆ, ಭೂಮಿ ಖರೀದಿ ಮಾಡೋದಾಗ್ಲಿ ಈ ಸಮಯದಲ್ಲಿ ಅಷ್ಟು ಚೆನ್ನಾಗಿರಲ್ಲ. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ವಿವಾದ ಆಗುತ್ತೆ. ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಆಗುತ್ತೆ. ಕಷ್ಟಗಳು ಜಾಸ್ತಿ ಆಗುವಂಥದ್ದು, ಅಜೀರ್ಣ ಆಗುವಂಥದ್ದು, ವ್ಯಾಪಾರದಲ್ಲಿ ನಷ್ಟ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ನಿಮಗೆ ಎಲ್ಲಾ ರೀತಿಯ ಅನುಕೂಲತೆಯನ್ನ ನೀವು ಪಡಿತೀರಿ. ಧನ ಲಾಭ ಆಗುತ್ತೆ. ಶನಿವಾರ ಭಾನುವಾರ ನಿಮಗೆ ಟೈಮು ಬಹಳ ಉತ್ತಮವಾಗಿರುತ್ತೆ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ,
ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡ್ತಾ ಬೆಳಿಗ್ಗೆ ಎಲ್ಲದಕ್ಕೂ ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು. ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಸೂರ್ಯನಿಗೆ ಸೂರ್ಯ ಉದಯ ಆಗಬೇಕಾದ್ರೆ ತಾಮ್ರದ ಚೊಂಬಿನಿಂದ ಅರ್ಘ್ಯವನ್ನು ಕೊಡಬೇಕು. ರುದ್ರಾಭಿಷೇಕವನ್ನು ನೀವು ಮಾಡಿಸ್ಬೇಕು. ಇವೆಲ್ಲ ಮಾಡಿದ್ರೆ ಸ್ವಲ್ಪ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಪರಿಹಾರ ಕೂಡ ತಿಳಿಸಿದ್ದೀನಿ. ದಾನ ಮಾಡಬೇಕು ಅನ್ನುವಂಥವ್ರು ದೀಪವನ್ನ ದಾನ ಮಾಡಬಹುದು, ಅಥವಾ ದೀಪ ಹಚ್ಚಕ್ಕೋಸ್ಕರ ಬೇಕಾಗುವಂಥ ಬತ್ತಿ ಎಣ್ಣೆಯನ್ನ ದೇವಸ್ಥಾನದಲ್ಲಿ ನೀವು ದಾನ ಕೊಡಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಷಭ ರಾಶಿಯವರಿಗೆ ಒಳ್ಳೆ ವಾಹನದಲ್ಲಿ ಓಡಾಡಬೇಕು ಅನ್ನುವಂತಹ ಆಸೆ, ಒಳ್ಳೆ ಬಟ್ಟೆ ಹಾಕೋಬೇಕು ಅನ್ನುವಂಥ ಆಸೆ, ಅದು ಸ್ತ್ರೀಯರಿದ್ರೆ ಅದು ಪುರುಷರಿಗೆಲ್ಲ ಒಳ್ಳೊಳ್ಳೆ ಪರ್ಫ್ಯೂಮ್ಗಳನ್ನ ಹಾಕೊಳ್ಳೋದು, ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಬೇರೆಯವ್ರು ಚೆನ್ನಾಗಿ ಕಾಣಬೇಕು ಅನ್ನೋಂಥ ಆಸೆ ಪಡುವಂಥದ್ದು. ಹೆಣ್ಮಕ್ಳಾದ್ರೆ ಒಡವೆಗಳ್ನ ಹಾಕೋಬೇಕು ಅನ್ನೋಂಥ ಆಸೆ. ಈಗಿನ ಕಾಲದಲ್ಲಿ ಪುರುಷರು ಕೂಡ ಒಡವೆಗಳನ್ನ ಹಾಕ್ಕೊಂತಾರೆ ಅಲ್ವಾ, ಖಡ್ಗ ಹಾಕೊಳ್ಳುವಂಥದ್ದು, ಬಳೆಗಳು ಹಾಕೊಳ್ಳುವಂಥದ್ದು, ಈ ಥರ ಆಸಕ್ತಿ. ಒಳ್ಳೊಳ್ಳೆ ವಾಹನ, ಕಾರ್ ಇರಬೇಕು, ಲಕ್ಸುರಿ ಇರಬೇಕು ಅಂತ ಆಸೆ ಪಡುವಂತಹ ಕಾಲ. ಯಾಕೆಂದ್ರೆ ಜನ್ಮ ರಾಶಿಯಲ್ಲಿ ಶುಕ್ರ ಬಂದಾಗ ಆಸೆ ಆಕಾಂಕ್ಷೆಗಳು ಹೆಚ್ಚಾಗುತ್ತೆ. ಲಾಭ ಸ್ಥಾನದಲ್ಲಿ ಶನಿ ಮತ್ತೆ ಕುಜ ಕೂಡ ಸಂಚಾರ ಆಗ್ತಿದ್ದಾರೆ. ವೃಷಭ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ರುಚಿಕರವಾದಂಥ ಆಹಾರ ಪಾನೀಯ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪಡಿತೀರಿ. ಯಾಕೆಂದ್ರೆ ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ಒಳ್ಳೆ ಆಹಾರ ತಿನ್ನುವಂತಹ ಯೋಗ ಉಂಟಾಗುತ್ತೆ. ಉತ್ತಮ ಆಹಾರ ಮತ್ತು ವಸ್ತ್ರಗಳನ್ನು ಪಡಿತೀರಿ. ವಾಣಿಜ್ಯ ವ್ಯಾಪಾರಗಳಿಂದನೂ ಕೂಡ ಲಾಭ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಕೋಪ ಜಾಸ್ತಿ, ಮೂರ್ಖ ಕೆಲಸಗಳನ್ನ ಮಾಡ್ತೀರಿ, ಆತಂಕ ಹೆಚ್ಚಾಗುತ್ತೆ, ಧನ ನಷ್ಟ ಮತ್ತು ಅನಾವಶ್ಯಕ ಖರ್ಚು ಉಂಟಾಗುತ್ತೆ. ವಾರದ ಕೊನೆ 4 ದಿನಗಳು ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ. ಅಹಂಕಾರ ಬಂದಾಗ ಬುದ್ಧಿ ನಷ್ಟ ಆಗಿ ಎಲ್ಲ ಕೆಲಸಗಳು ಮೂರ್ಖ ಕೆಲಸ ಆಗುತ್ತೆ. ಯಾವುದಾದ್ರೂ ಸರಿಯಾದ ನಿರ್ಣಯಗಳನ್ನ ಮಾಡಬೇಕು ಅಂತ ನಿರ್ಣಯ ಮಾಡೋಕ್ಕಾಗಲ್ಲ. ಧನದ ವಿಚಾರದಲ್ಲಿ ಯಾರೋ ಕಸ್ಟಮರ್ಸ್ ಬರ್ತಾರೆ, ಅವ್ರ ಮೇಲೆ ನೀವು ಕೋಪ ಮಾಡಿಕೊಂಡ್ರೆ ಮತ್ತಿನ್ನೊಂದ್ಸಲ ಕಸ್ಟಮರ್ ಎಲ್ಲಿ ಬರ್ತಾರೆ. ಅದಕ್ಕೆ ಶಾಂತಿಯಾಗಿ ನೀವು ವರ್ತಿಸ್ಬೇಕಾಗತ್ತೆ. ವಾರದ ಕೊನೆ 4 ದಿನ ವೃಷಭ ರಾಶಿಯವರಿಗೆ ಟೈಮು ಚೆನ್ನಾಗಿರಲ್ಲ. ಹಾಗಾದ್ರೆ ವೃಷಭ ರಾಶಿ ಜಾತಕರು ಏನು ಪರಿಹಾರವನ್ನು ಮಾಡಬೇಕು ಅಂದಾಗ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡಬೇಕು. ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಬಡವರಿಗೆ ಹೆಸರು ಕಾಳು ಅಥವಾ ಹೆಸರು ಬೇಳೆ ಯಾವುದಾದ್ರೂ ಆಹಾರಕ್ಕಾಗಿ ಅದ್ರ ಪ್ರಸಾದ ಮಾಡಿ ಕೊಡ್ತಿರೋ ಅಥವಾ ಕಾಳನ್ನೇ ದಾನ ಮಾಡ್ತಿರೋ ನೀವು ಮಾಡ್ಬೋದು. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ಗುರುಜಿ ನಮ್ಮ ಭವಿಷ್ಯ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಈಗ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ಈ ವಾರ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ವ್ಯಯಾಧಿಪತಿ ಶುಕ್ರ ವ್ಯಯಸ್ಥಾನದಲ್ಲಿ, ನಿಮ್ಮ ರಾಶ್ಯಾಧಿಪತಿ ಬುಧ ಲಾಭಸ್ಥಾನದಲ್ಲಿ, ತೃತೀಯಾಧಿಪತಿ ಸೂರ್ಯ ಲಾಭಸ್ಥಾನದಲ್ಲಿ. ಮಿಥುನ ರಾಶಿಯವರಿಗೆ ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳನ್ನಿರಲಿ ಈ ವಾರದಲ್ಲಿ ನೀವು ಮಾಡ್ಕೊಂಬಿಡಿ. ನಿಮ್ಮ ನಿಮ್ಮ ಮಾತು ಮತ್ತು ನಿಮ್ಮಲ್ಲಿರುವಂತಹ ಒಂದು ಸ್ನೇಹ, ಫ್ರೆಂಡ್ಶಿಪ್ ಅದೇನಾಗುತ್ತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಈಡೇರಿಸುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ. ಧೈರ್ಯದಿಂದ ನೀವು ಮುನ್ನುಗ್ಗಿದ್ರೆ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು, ಸರ್ಕಾರದ ಎಷ್ಟೋ ಕೆಲಸ ಇರುತ್ತೆ, ನಮಗೇನು ಗೊತ್ತು ಅಂತೀರ. ಯಾರು ರಾಜಕಾರಣಿಗಳಿದ್ದೀರಿ, ಯಾರು ಸರ್ಕಾರದಲ್ಲಿ ಒಳ್ಳೊಳ್ಳೆ ಉನ್ನತವಾದ ಸ್ಥಾನ ಅಥವಾ ಶಾಸಕಾಂಗ ಅಂದರೆ ರಾಜಕೀಯ ಪಕ್ಷಗಳು, ಕಾರ್ಯಾಂಗ ಅಂದಾಗ ಕೆಲಸ ಮಾಡುವಂಥ ಆಫೀಸರ್ಸು ಟ್ರಾನ್ಸ್ಫರ್ಸ್ಗಳು ಆಗಬೇಕು ಅಥವಾ ಕಾಂಟ್ರಾಕ್ಟಿಂದ ದುಡ್ಡುಗಳು ಬರಬೇಕು ಅಂಥವ್ರಿಗೆಲ್ಲ ಬಹಳ ಅನುಕೂಲ ಆಗುತ್ತೆ ಈ ವಾರ. ಶುಕ್ರ ವ್ಯಯಭಾವದಲ್ಲಿರೋದ್ರಿಂದ ಉಲ್ಲಾಸವಾಗಿರ್ತೀರಿ. ಆಧ್ಯಾತ್ಮಿಕದಲ್ಲೂ ಕೂಡ ನೀವು ಮುಂದುವರಿತೀರಿ. ಈಗ ಮಿಥುನ ರಾಶಿಯವರಿಗೆ ಯಾರಾದರೂ ಒಂದು ಸುಂದರವಾದ ಸ್ತ್ರೀಯ ಸ್ನೇಹ ಉಂಟಾದರೆ ಅದು ತುಂಬಾ ವರ್ಷ ಆ ಸಂಬಂಧ ಅನ್ನೋದು ಮುಂದುವರಿತಾ ಹೋಗುತ್ತೆ ಅನ್ನುವಂಥದ್ದು ಸೂಚನೆ ತೋರಿಸುತ್ತೆ. ಹಾಗಾದರೆ ಮಿಥುನ ರಾಶಿಯವರಿಗೆ ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮ್ಮ ಗೃಹದಲ್ಲಿ ಶಾಂತಿ,
ವ್ಯಾಧಿಗಳು ನಿವಾರಣೆ ಆಗುತ್ತೆ, ಶತ್ರುಗಳನ್ನು ಕೂಡ ನೀವು ಸೋಲಿಸ್ತೀರಿ, ಅನೇಕ ಕಡೆಯಿಂದ ನಿಮಗೆ ಧನ ಲಾಭ ಆಗುತ್ತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಅನಾರೋಗ್ಯ ಆಗ್ಬೋದು, ಪೈಲ್ಸ್ ರೋಗ ಇರೋರು ಬಹಳ ಹುಷಾರಾಗಿರ್ರಿ. ಇತರರ ಆಪಾದನೆಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆ ಇರುತ್ತದೆ. ಕೋಪ ಮತ್ತು ಕಲಹಗಳಾಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು? ವಾರದ ಕೊನೆ 2 ದಿನ ನೀವು ಆರೋಗ್ಯದ ಕಡೆ, ಅದರಲ್ಲೂ ಪೈಲ್ಸ್ ರೋಗ ಇರೋರು ಜಾಸ್ತಿ ಮಸಾಲೆ ಪದಾರ್ಥ ತಿನ್ನಬಾರ್ದು. ಊಟ ಆದ್ಮೇಲೆ ಸ್ವಲ್ಪ ತಣ್ಣಗಿರುವಂತಹ ಮಜ್ಜಿಗೆ ಕುಡಿಯುವಂಥದ್ದು, ಇವೆಲ್ಲ ಅಭ್ಯಾಸವನ್ನ ನೀವು ಮಾಡ್ಕೋಬೇಕಾಗತ್ತೆ. ಕ್ರೋಧ ಪ್ರೀತಿಂ ಪ್ರಣಾಶಯತಿ. ಕೋಪ ಅನ್ನೋದು ನಿಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡಿಬಿಡುತ್ತೆ. ಅದಕ್ಕೆ ಮಿಥುನ ರಾಶಿ ಜಾತಕರು ವಾರದ ಕೊನೆ 2 ದಿನ ಏನ್ ಮಾಡ್ತೀರಿ? ಅಭಿಷೇಕ, ಶಿವನಿಗೆ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕವನ್ನ ಮಾಡಿಸಿ. ಶಿವ ಕಣ್ಣಿಗೆ ಕಾಣಲ್ಲ, ಆದರೆ ಸದಾ ಶಾಶ್ವತ. ನಾವು ಶರೀರ ಶಾಶ್ವತ ಅಲ್ಲ. ಶರೀರದಲ್ಲಿರುವಂತಹ ಶಕ್ತಿ, ಚೈತನ್ಯ ಶಕ್ತಿ ಏನಾಗಿದೆ? ಶಾಶ್ವತ ಅಲ್ವಾ? ಆ ಶಾಶ್ವತನಾದಂಥ ಶಿವನ ನೆನಪು ಮಾಡಬೇಕಾದ್ರೆ ನೀವು ಫಸ್ಟು ಚೈತನ್ಯ ಶಕ್ತಿ ಅನ್ನೋದನ್ನ ತಿಳ್ಕೊಂಡು ಈಶ್ವರನನ್ನ ಓಂ ಶಾಶ್ವತಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ ಶಿವನಿಗೆ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕವನ್ನು ಮಾಡಿಸೋದನ್ನ ಮರಿಬೇಡಿ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ದೀಪವನ್ನ ಅಥವಾ ಬತ್ತಿಯನ್ನ ದಾನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಯಾರ ಕರ್ಕಾಟಕ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಲ 4/5/2026ರಿಂದ 10/5/2026 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕಟಕ ರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ ಅಂತ ನೋಡಿದಾಗ, ಕಟಕ ರಾಶಿ ಜಾತಕರಿಗೆ ಶುಕ್ರ ಲಾಭಸ್ಥಾನದಲ್ಲಿದ್ದಾನೆ. ಯಾರಿಗೆ ಕೆಲಸ ಇಲ್ಲ, ಕೆಲಸಕ್ಕೋಸ್ಕರ ಓಡಾಡ್ತಾ ಇದ್ದೀರಿ, ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಿ, ಕೆಲವೆಲ್ಲ ಸಿವಿಲ್ ಎಕ್ಸಾಮ್ಸ್ಗಳು ಬರಿತಾ ಇದ್ದೀರಿ, ಈ ಟೈಮಲ್ಲಿ ಏನಾದ್ರು ನಿಮ್ಗೇನಾದ್ರು ಇಂಟರ್ವ್ಯೂ ಇದ್ದರೆ ಅಥವಾ ಎಕ್ಸಾಮ್ಸ್ಗಳು ನೀವು ಪಾಸ್ ಆಗುವಂಥದ್ದು, ಸರ್ಕಾರಿ ಉದ್ಯೋಗಗಳು ನಿಮಗೆ ಪ್ರಾಪ್ತಿಯಾಗುವಂಥದ್ದು, ಅದರಲ್ಲೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಗಳಾಗಿರೋರಿಗೆ ಬಹಳ ಒಳ್ಳೆ ಅನುಕೂಲಗಳಾಗುತ್ತೆ. ಅಥವಾ ಪ್ರೈವೇಟಲ್ಲಿ ಡಾಕ್ಟರ್ ಆಗಿದ್ರೂ ಪರವಾಗಿಲ್ಲ, ನಿಮಗೂ ಕೂಡ ಅನುಕೂಲಗಳಾಗುತ್ತೆ. ಧನ ಪ್ರಾಪ್ತಿಯಾಗತ್ತೆ. ಯಾಕಂದ್ರೆ ಧನಾಧಿಪತಿಯಾದಂತಹ ಸೂರ್ಯ ದಶಮ ಭಾವದಲ್ಲಿದ್ದಾನೆ. ಕಳೆದುಕೊಂಡಂತಹ ಅಧಿಕಾರ ಮತ್ತೆ ಪ್ರಾಪ್ತಿಯಾಗತ್ತೆ. ನಿಮ್ಮ ಎಲ್ಲಾ ಮನೋಕಾಮನೆಗಳು, ನಿಮ್ಮಲ್ಲಿರುವಂತಹ ಹಣ ನಿಮ್ಮ ಮನೋಕಾಮನೆಗಳು ಪೂರ್ಣ ಮಾಡುತ್ತೆ. ಹಣ ಒಂದೇ ಸಂಪತ್ತಂತಲ್ಲ. ಹಣ, ಸ್ತ್ರೀ ನಿಮ್ಮ ಜೊತೆಗಿದ್ರೆ, ನಿಮ್ಮ ಪತ್ನಿ ಇದೆ, ಅದು ಕೂಡ ಸಂಪತ್ತು. ಪತ್ನಿನೂ ಕೂಡ ಸಂಪತ್ತೇ. ನಿಮ್ಮ ಪತ್ನಿಯಿಂದ ಅಥವಾ ಸ್ತ್ರೀಯಿಂದ ಲಾಭಗಳಾಗುವಂಥದ್ದು, ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುವಂತಹ ಯೋಗ ಉಂಟಾಗ್ತಾ ಇದೆ. ಕಟಕ ರಾಶಿ ಜಾತಕರಿಗೆ ಈ ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ವಾಯು ಪ್ರಕೋಪ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥದ್ದು, ಅಥವಾ ವ್ಯರ್ಥ ಖರ್ಚುಗಳು ಉಂಟಾಗುವಂಥದ್ದು. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಗೆ ಗರ್ಭಪಾತದಿಂದ ತೊಂದರೆಯಾಗುವಂತಹ ಸಾಧ್ಯತೆ ಇರುತ್ತೆ. ನೀವೇ ಸ್ತ್ರೀ ಜಾತಕರಾಗಿದ್ದರೆ, ಗರ್ಭವತಿಯರಾಗಿದ್ದರೆ ತುಂಬಾ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನೀವು ಕೊಡಬೇಕು. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೇನಾದರೂ ಹೊಸ ಸ್ನೇಹಿತರು ಸಿಗ್ಬೋದು. ಶತ್ರುಗಳನ್ನ ನೀವು ಸೋಲಿಸ್ತೀರಿ. ರುಚಿ ರುಚಿಯಾದಂಥ ಆಹಾರ ಬೇಕಾದಷ್ಟು ಪಡಿತೀರಿ. ಕಲಿಯುಗದಲ್ಲಿ ಏನು ಬಹಳ ಮುಖ್ಯ? ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ಅದಕ್ಕೆ ಒಳ್ಳೆ ಆಹಾರ ತಿನ್ನುವಂಥದ್ದು, ಮುಷ್ಟಾನ್ನ ಭೋಜನ ಅಂತೀವಿ ನೋಡಿ. ಇದೆಲ್ಲ ಒಳ್ಳೆ ರೆಸ್ಟೋರೆಂಟ್ಗಳಲ್ಲಿ ಬಫೆ ಸಿಸ್ಟಮ್ಮು, ಮದುವೆಗಳಲ್ಲಿ ಬಫೆ ಸಿಸ್ಟಮ್ಮು, ಅಥವಾ ಬಾಳೆ ಎಲೆ ಹಾಕಿ ಒಳ್ಳೊಳ್ಳೆ ಊಟಗಳನ್ನು ನಿಮಗೆ ಬಡಿಸ್ತಾರೆ. ಅಂತ ಯೋಗ ಉಂಟಾಗುತ್ತೆ. ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಈ ಥರ ನಿಮಗೆ ವಾರದ ಕೊನೆ 4 ದಿನ ಟೈಮ್ ಚೆನ್ನಾಗಿದೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು? ಪ್ರತಿನಿತ್ಯ ಏನಂತೆ, ಮನೆ ಹತ್ರ ದೇವಸ್ಥಾನ ಇದ್ದರೆ ಬೆಳಿಗ್ಗೆ ಹೋಗಿ ದೇವರಿಗೆ ನಮಸ್ಕಾರವನ್ನು ಮಾಡಿ, ಮಂದಿರಗಳಿಗೆ ಹೋಗಿ ಬೆಳಿಗ್ಗೆ ಎದ್ದು ಕೂತು ದೇವರ ಧ್ಯಾನ ಮಾಡಿ. ಯಾಕಂದರೆ ಗುರು ವೇಭಾವದಲ್ಲಿದ್ದಾನೆ. ನೀವೆಷ್ಟು ತಪಸ್ಸು, ದೇವರ ನೆನಪು ಮಾಡ್ತಾ ಹೋಗ್ತೀರಿ, ಅಷ್ಟು ಒಳ್ಳೆಯದಾಗುತ್ತೆ. ಗುರುಗಳ ಗುರು ಯಾರಪ್ಪ? ಸದ್ಗುರು.
ಯಾರಾದ್ರೂ ಹೆಸರಿಟ್ಕೋಬಹುದು, ನಾನು ಸದ್ಗುರು ಅಂತ, ಅದು ಶಿವನ ಹೆಸರೇ. ಶಿವ ಅಂತ ಹೆಸರಿಟ್ಕೊಂಡಿದ ತಕ್ಷಣ ಅವ್ರು ಶಿವ ಆಗಕ್ ಸಾಧ್ಯನಾ? ಇಲ್ಲ. ಕೃಷ್ಣ ಅಂತ ಹೆಸರಿಟ್ಕೊಂಡಿದ ತಕ್ಷಣ ಅವ್ರು ಕೃಷ್ಣ ಆಗಕ್ ಸಾಧ್ಯನಾ? ದೇವರ ನೆನಪು ರಾಮ ಅಂತ ಹೆಸರಿಟ್ಕೊಂತೀವಿ. ಹಾಗೆ ಸದ್ಗುರು ಅಂತ ಹೆಸರಿಟ್ಕೋಬಹುದು, ಜಗದ್ಗುರು ಅಂತ ಹೆಸರಿಟ್ಕೋಬಹುದು. ಅದರ ನಿಜವಾದ ಗುರು ಸದ್ಗುರು ಶಿವ. ಅದಕ್ಕೆ ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರ ಜಪವನ್ನು ಮಾಡಿ ಶಿವನಿಗೆ ತುಂಬಾ ಕಷ್ಟದಲ್ಲಿದ್ದೀನಿ ಅಂದ್ರೆ ಗಂಗಾ ಜಲದಿಂದ ಅಭಿಷೇಕ ಮಾಡಿದ್ರು ಶಿವ ಸಂತುಷ್ಟನಾಗಿ ನಿಮಗೆ ಒಳ್ಳೆ ಫಲವನ್ನ ಪ್ರಾಪ್ತಿ ಮಾಡಿಸ್ತಾನೆ. ಇನ್ನು ಪ್ರಿಯ ವೀಕ್ಷಕರೇ, ಯಾರ್ಯಾರು ಕಾಯ್ತಾ ಇದ್ದೀರಿ ನಮ್ಮ ಭವಿಷ್ಯ ಏನ್ ಹೇಳ್ತಾರೆ ಅಂತ? ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಹಾಗಾದ್ರೆ ಸಿಂಹ ರಾಶಿಯ ಫಲ ಹೇಗಿದೆ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಸಿಂಹ ರಾಶಿಯಾಧಿಪತಿಯಾದಂಥ ಸೂರ್ಯ 9ನೇ ಮನೆಯಲ್ಲಿ, ನಿಮ್ಮ ಧನಾಧಿಪತಿಯಾದಂತಹ ಬುಧ 9ನೇ ಮನೆಯಲ್ಲಿ. ಅಂದ್ರೆ ನೀವು ನಿಮ್ಮ ಅದೃಷ್ಟದಿಂದ ನಿಮಗೆ ಭಾಗ್ಯ, ವಿದೇಶ ಪ್ರಯಾಣದಿಂದ ಧನ ಲಾಭ ಆಗಬೇಕು, ಆದ್ರೆ ಲಾಸ್ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸರಿಯಾಗಿ ಡಿಸಿಷನ್ ತಗೋಬೇಕು. ಕೆಲವು ಟೈಮಲ್ಲಿ ನೀವೇನಾಗುತ್ತೆ, ಆತ್ಮ ಗೌರವನೇ ಮುಖ್ಯ ಅಂತ ತಿಳ್ಕೊಂಡು ಬರುವಂತ ಹಣವನ್ನ ಕಳೆದುಕೊಳ್ಳುವಂಥದ್ದು. ಅದರಲ್ಲೂ ಕೂಡ ಟೀಚರ್ಸು, ಪುರೋಹಿತರು, ಗುರುಗಳು ಬಹಳ ಎಚ್ಚರವಾಗಿರಬೇಕು. ಸಿಂಹ ರಾಶಿ ಜಾತಕರು, ಸಿಂಹ ರಾಶಿಯವರಿಗೆ ಗುರು ಲಾಭ ಭಾವದಲ್ಲಿ, ಗುರು ನಿಮಗೆ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಗುರು ಲಾಭ ಭಾವದಲ್ಲಿದ್ದಾಗ ನಿಮಗೆ ಸಡನ್ ಗೈನ್ ಆಗುವಂಥದ್ದು. ಪುತ್ರ ಇದ್ರೆ ಪುತ್ರನಿಂದ ಲಾಭ, ನಿಮಗೆ ಮೊದಲನೇ ಪುತ್ರಿ ಇದ್ರೆ ಪುತ್ರಿಯಿಂದ ನಿಮಗೆ ಲಾಭ, ಶೇರ್ ಮಾರ್ಕೆಟ್ ಇಂದ ನಿಮಗೆ ಹಣಕಾಸು ಅಭಿವೃದ್ಧಿ ಆಗುವಂತಹ ಅನುಕೂಲತೆಗಳು, ನಿಮ್ಮ ಕ್ರಿಯೇಟಿವ್ ಮೈಂಡ್ ಅಥವಾ ತಾವು ಓದಿರುವಂತಹ ವಿದ್ಯೆಯಿಂದ ನಿಮಗೆ ಅನೇಕ ಲಾಭಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ದಶಮ ಭಾವದಲ್ಲಿ ಶುಕ್ರ ಇರೋದ್ರಿಂದ ಸ್ತ್ರೀ, ನೀವು ಕೆಲಸ ಮಾಡುವಂತ ಜಾಗದಲ್ಲಿ ಸ್ತ್ರೀಯಿಂದ ಏನಾದರೂ ತೊಂದರೆಗಳು ಕೂಡ ಆಗ್ಬೋದು. ಹಾಗೆ ಕೆಲವರಿಗೆ ಅನುಕೂಲಗಳು ಕೂಡ ಆಗುವ ಸಾಧ್ಯತೆ ಇದೆ. ಸಿಂಹ ರಾಶಿಯವರಿಗೆ ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಏನೋ ಒಂಥರ ಭಯ ಭಯ. ಭಯಮೇವಸ್ತಿ ಶತ್ರುಹು. ಭಯ ಅನ್ನುವಂಥದ್ದೇ ಒಂದು ಶತ್ರು. ಭಯ ನಮ್ಮ ನಿಜವಾದ ಗುಣ ಅಲ್ಲ. ನಾವೆಲ್ಲ ಈಶ್ವರನ ಮಕ್ಕಳು. ಈಶ್ವರನಿಗೆ ಈಶ್ವರ ಧೈರ್ಯ ಅಲ್ವಾ? ಸತ್ಯಂ ಶಿವಂ ಸುಂದರಂ ಅಂತೀವಿ. ಭಗವಂತ ಸದಾ ಸುಂದರ ಅಂದ್ರೆ ನಾವು ಕೂಡ ಸುಂದರರೇ. ನಿಜವಾದ ಗುಣ ಇರುವಂಥವ್ರೆ ನಾವು ಅವನ ಮಕ್ಕಳು ಅಂದಾಗ ಭಯ ಪಡಬೇಡಿ. ಧನ ಬರುತ್ತೆ, ನಷ್ಟನೂ ಆಗುತ್ತೆ. ಕೆಲವರಿಗೆ ಧನ ನಷ್ಟ ಆಗ್ಬೋದು, ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಏನೋ ಒಂಥರ ದುಃಖದ ವಾತಾವರಣ, ನಿದ್ದೆ ಮಾಡಿದ್ರೆ ಎಚ್ಚರ ಆಗ್ಬಿಡುವಂಥದ್ದು, ನಿದ್ರಾಭಂಗ, ವಾಹನಗಳಿಂದ ತೊಂದರೆ ಆಗುವಂಥದ್ದು ಅಥವಾ ಬೇಸರ ಆಗುವಂತಹ ಸಾಧ್ಯತೆ ಇದೆ. ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ, ಪ್ರಾಪಂಚಿಕ ಎಲ್ಲ ಅನುಕೂಲಗಳ ಆಗತ್ತೆ, ಸೌಕರ್ಯಗಳನ್ನ ಪಡಿತೀರಿ, ಹೆಸರುವಾಸಿ ಆಗ್ತೀರಿ ಮತ್ತು ಖ್ಯಾತಿಯನ್ನ ಪಡಿತೀರಿ. ಸಿಂಹ ರಾಶಿ ಜಾತಕರು ನೋಡಿ, ಇಷ್ಟೆಲ್ಲ ನಿಮಗೆ ಶುಭ ಫಲಗಳು ಸಿಂಹ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗತ್ತೆ. ಹಾಗಾದರೆ ಸಿಂಹ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡಬೇಕು, ನಿಮಗೆ ಒಳ್ಳೆ ಫಲಗಳು ಪ್ರಾಪ್ತಿಯಾಗಬೇಕು ಅಂದಾಗ, ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ, ವೀರಭದ್ರನಿಗೆ ವಿಭೂತಿ ಪೂಜೆ ಮಾಡಬೇಕು. ಕೃಷ್ಣನ ದೇವಸ್ಥಾನ ಅಥವಾ ಮಹಾವಿಷ್ಣುವಿನ ದೇವಸ್ಥಾನ ಯಾವುದೇ ಇದ್ರೂ ಕೂಡ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಕೂಡ ಜಪ ಮಾಡ್ಬೋದು. ಗುರುಜಿ ಏನಪ್ಪ ಬರೀ ಶಿವನ್ನೇ ಹೇಳ್ತಾರೆ ಅಂತೇನಿಲ್ಲ, ಯಾವುದೇ ದೇವಿ ದೇವತೆಗಳನ್ನು ಕೂಡ ನೀವು ಏಕಾಗ್ರತೆಯಿಂದ ಪೂಜೆ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಯಾರ ಕನ್ಯಾ ರಾಶಿ ಜಾತಕರಿದ್ದೀರಿ, ನಿಮಗೆಲ್ಲ ವೆಲ್ಕಮ್ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ. ಅಂದರೆ 24 ಮೇ 2026ರಿಂದ 10/5/2026 ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದ್ರೆ ಕನ್ಯಾ ರಾಶಿಯಾಧಿಪತಿ ಬುಧ ಅಷ್ಟಮ ಕೊಟ್ಟೋಗ್ಬಿಟ್ಟಿದ್ದಾನೆ. ಕಷ್ಟನಾ? ಇಲ್ಲ, ಸಡನ್ ಗೈನ್ ಆಗುವಂಥದ್ದು, ಅದರಲ್ಲೂ ಡಾಕ್ಟರ್ಗಳಿಗೆ ದುಡ್ಡು ಬರುವಂಥದ್ದು, ನರ್ಸಿಂಗ್ ಹೋಮ್ ಇಟ್ಟವ್ರಿಗೆ ದುಡ್ಡು ಬರುವಂಥದ್ದು, ಆಂಬ್ಯುಲೆನ್ಸ್ ನಡೆಸುವಂಥವ್ರಿಗೆ ದುಡ್ಡು ಬರುವಂಥದ್ದು, ಶವಾಗಾರಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಹಣ ಬರುವಂಥದ್ದು,
ಬಾಡಿ ಕಟ್ ಮಾಡುವಂತಹ ಸರ್ಜನ್ಗಳಿಗೆ ಹಣಕಾಸು ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ನಿಮಗೆ ಸಪ್ತಮದಲ್ಲಿ ಶನಿ ಮತ್ತು ಕುಜ ಇರೋದ್ರಿಂದ ಪ್ರೀತಿ ಪ್ರೇಮದಲ್ಲಿ ಕಲಹಗಳಾಗುವಂಥದ್ದು, ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳನ್ನು ಕನ್ಯಾ ರಾಶಿಯವರು ನೋಡಬೇಕಾಗತ್ತೆ. ಸೋಮವಾರ ಮಂಗಳವಾರ ಬುಧವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮಿ, ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಹೆಸರುವಾಸಿಯನ್ನ ಹೊಂದ್ತೀರಿ, ಧನ ಲಾಭ ಆಗುತ್ತೆ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ನಿಮಗೆಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಜಯ ಪ್ರಾಪ್ತಿಯಾಗುತ್ತೆ. ಸೋಮವಾರ ಮಂಗಳವಾರ ಬುಧವಾರ ಬಿಟ್ಟರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಎಲ್ಲರ ಮೇಲೆ ಏನೋ ಒಂಥರ ಸಂಶಯ, ಉದ್ವೇಗ, ಮಲಗದ ನಿದ್ದೆ ಬರಲ್ಲ, ನಿದ್ರಾಭಂಗ, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ವಾಹನಗಳಿಂದ ತೊಂದರೆಗಳಾಗುವಂಥದ್ದು, ಬೇಸರ, ಅಜೀರ್ಣ ಆಗುವಂಥದ್ದು, ಹೀಗೆ ಅನೇಕ ತೊಂದರೆಗಳನ್ನು ವಾರದ ಕೊನೆ 4 ದಿನ ನೀವು ಅನುಭವಿಸ್ತೀರಾ ಕನ್ಯಾ ರಾಶಿ ಜಾತಕರು. ಹಾಗಾದರೆ ಕನ್ಯಾ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ ಇದ್ದಾಗ, ನೀವು ಆಧ್ಯಾತ್ಮಿಕವಾಗಿ ಬಹಳ ಮುಂದುವರಿಬೇಕು, ಆಧ್ಯಾತ್ಮಿಕವಾಗಿ ಶಕ್ತಿಶಾಲಿಗಳಾಗಬೇಕು ಅನ್ನೋದನ್ನ ಸೂಚಿಸುತ್ತೆ ಕೇತು ನಿಮಗೆ ವ್ಯಯಭಾವದಲ್ಲಿ ಬಂದಾಗ. ಆಧ್ಯಾತ್ಮಿಕವಾಗಿ ಸ್ಟ್ರಾಂಗ್ ಆಗಬೇಕು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಈ ಬಟ್ಟೆ ಅನ್ನೋದು ಒಂದು ವಸ್ತ್ರ. ಈ ವಸ್ತ್ರ ಹಳೇದಾದ್ಮೇಲೆ, ಶರೀರ ಹಳೇದಾದ್ಮೇಲೆ ನಾವು ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬೇಕು. ಅದಕ್ಕೆ ಆ ಶಿವನನ್ನ ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ಹೇಗಿದೆ ತುಲಾ ರಾಶಿಯವರ ಭವಿಷ್ಯ ಅನ್ನುವಂತಹ ವಿಚಾರವನ್ನ ಈಗ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ತುಲಾ ರಾಶಿಯ ಅಧಿಪತಿಯಾದಂಥ ಶುಕ್ರ ಅಷ್ಟಮ ಭಾವದಲ್ಲಿ, ತುಲಾ ರಾಶಿಗೆ ಲಾಭಾಧಿಪತಿಯಾದಂಥ ಸೂರ್ಯ ಸಪ್ತಮದಲ್ಲಿ, ಮತ್ತು ತುಲಾ ರಾಶಿಯವರಿಗೆ ಭಾಗ್ಯಾಧಿಪತಿಯಂತಹ ಬುಧ 7ನೇ ಮನೆಯಲ್ಲಿ. ಏನಾಗುತ್ತೆ ತುಲಾ ರಾಶಿಯವರಿಗೆ? ಪಾರ್ಟ್ನರ್ಶಿಪ್, ರಿಟೈಲ್ ವ್ಯಾಪಾರದಲ್ಲಿ ಲಾಸ್ ಆಗುವಂಥದ್ದು, ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಲಾಭ ಬಂದ್ರೂ ಎಷ್ಟೋ ಲಾಭ ಬಂತು, ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅನ್ಕೊಳ್ಳುವಂಥದ್ದು, ಸರ್ಕಾರಕ್ಕೆ ದಂಡ ಕಟ್ಟುವಂತಹ ಪರಿಸ್ಥಿತಿಗಳು ಉಂಟಾಗುವಂಥದ್ದು, ವಿವಾಹ ಜೀವನದಲ್ಲಿ ಕಲಹಗಳಾದಾಗ ಏನಾಗುತ್ತೆ? ಮೇಂಟೆನೆನ್ಸ್ ಕೊಡಬೇಕಾಗುತ್ತೆ ಅಲ್ವಾ? ಪುರುಷರು ಸ್ತ್ರೀಗೆ ಜೀವನಾಂಶ ಕೊಡಬೇಕು, ಅಥವಾ ಅದನ್ನ ಫೋರ್ಸ್ ಸರ್ಕಾರದಿಂದ ಬರ್ಬೋದು, ರಾಜಕಾರಣಿಗಳಿಂದ ತೊಂದರೆಗಳಾಗುವಂಥದ್ದು, ಪ್ರಭಾವಿ ವ್ಯಕ್ತಿಗಳಿಂದ ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆಗಳಿದೆ. ಆದರೆ ಮೆಂಟಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೂಡ ಇರುತ್ತೆ. ಯಾಕೆಂದ್ರೆ ನಿಮ್ಮ ನೋಡಿ, ತುಲಾ, ವೃಷಿಕ, ಧನಸ್ಸು, ಮಕರ, ಕುಂಭ ರಾಶಿಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಅತಿ ಹೆಚ್ಚು ಯೋಚನೆಗಳನ್ನ ಮಾಡುವಂಥದ್ದು. ತುಲಾ ರಾಶಿಯವರು ಸ್ವಲ್ಪ ಎಚ್ಚರ. ಸೋಮವಾರ ಮಂಗಳವಾರ ಬುಧವಾರ ವಾದ ವಿವಾದಗಳು, ಸ್ತ್ರೀಯಿಂದ ತೊಂದರೆಗಳು, ಶತ್ರುಗಳಿಂದ ಅಪಮಾನ ಅಥವಾ ಸ್ತ್ರೀಯಿಂದ ಅಪಮಾನ, ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಗುರುವಾರ ಶುಕ್ರವಾರ ಟೈಮ್ ಚೆನ್ನಾಗಿರುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯದಿಂದ ನೀವು ಮುನ್ನುಗ್ಗಿದ್ರೆ ಧನ ಪ್ರಾಪ್ತಿಯಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಧನ ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಎದೆಯಲ್ಲಿ ತೊಂದರೆ ಆಗುವಂಥದ್ದು, ಪ್ರಭಾವ ವ್ಯಕ್ತಿಗಳ ಜೊತೆ ಶತ್ರುತ್ವ ಉಂಟಾಗುವಂಥದ್ದು, ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು. ಆ ಥರ ಈ ವಾರದಲ್ಲಿ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಬುಧವಾರ ಮತ್ತು ಶನಿವಾರ ಭಾನುವಾರ ಸ್ವಲ್ಪ ತುಲಾ ರಾಶಿ ಜಾತಕರು ಜಾಗ್ರತೆಯನ್ನ ವಹಿಸಿ. ಹಾಗಾದ್ರೆ ತುಲಾ ರಾಶಿ ಜಾತಕರು ಏನ್ ಮಾಡಬೇಕು? ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯನಿಗೆ ತಾಮ್ರದ ಚೊಂಬಿನಿಂದ ಅರ್ಘ್ಯವನ್ನ ಕೊಡಬೇಕು. ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ನೀವು ಎದ್ದೇಳಬೇಕು. ತಂದೆ ಇದ್ರೆ, ತಂದೆ ಸಮಾನ ಯಾರಿದ್ದಾರೋ ಅವರ ಪಾದ ಸ್ಪರ್ಶವನ್ನ ಮಾಡಬೇಕು. ಇದರಿಂದ ಒಳ್ಳೇದಾಗುತ್ತೆ. ದೇವ ಯಾರು? ಮಹಾದೇವ. ಅದಕ್ಕೆ ಶಿವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡೋದ್ರಿಂದ ತುಲಾ ರಾಶಿಯವರಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ.
ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ವೃಶ್ಚಿಕ ರಾಶಿಯವರಿಗೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ನಡೀತಾ ಇದೆ. ಬೇರೆ ಈಗ ಗೋಚಾರದ ಗ್ರಹಗಳು ಶುಭ ಫಲ ಕೊಡ್ತಾರ? ಬುಧ ಶುಭ ಫಲ ಕೊಡ್ತಾನೆ. ಬುಧ ಲಾಭಾಧಿಪತಿ. ಬುಧ 6ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡುವಂಥವ್ರು, ಒಳ್ಳೆಯ ಬರಹಗಾರರು, ಮಾತುಗಾರರು, ಬೇರೆಯವ್ರಿಗೆ ತಮಾಷೆ ಮಾಡಿ ಸಂತುಷ್ಟ ಪಡಿಸುವಂಥವ್ರು, ಇಂಥವ್ರಿಗೆಲ್ಲ ಒಳ್ಳೆ ಧನಲಾಭ ಆಗುತ್ತೆ. ಸೇವೆ, ಜನಸೇವೆಯೇ ಜನಾರ್ದನ ಸೇವೆ ಅಂತ ಯಾರು ಮಾಡ್ತಾ ಇದ್ದೀರಿ, ರಾಜಕಾರಣಿಗಳು, ಯಾವುದೇ ಇಚ್ಛೆಗಳಿಲ್ಲದೆ ದುಡ್ಡು ಬಂದೇ ಬರುತ್ತೆ. ನಾನು ದುಡ್ಡು ಖರ್ಚು ಮಾಡಿದ್ದೀನಿ, ಒಂದು MLA ಆಗ್ಬೇಕಾದ್ರೆ ಎಷ್ಟು ಖರ್ಚು ಮಾಡಿದ್ದೀನಿ, ಅದು ಬಿಟ್ಟು ನೀವು ಜನಸೇವೆ ಮಾಡ್ತಾ ಹೋಗಿ, ಧನ ನಿಮ್ಮಿಂದನೇ ಬರುತ್ತೆ. ಯಾರ್ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ಯಾಕೆಂದ್ರೆ 6ನೇ ಮನೆಯಲ್ಲಿ ಬುಧ ಸೂರ್ಯ ಸಂಚಾರ ಆಗ್ತಾ ಇದ್ದಾನೆ. ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ನಿಮ್ಮ ವಿರುದ್ಧ ದಿಕ್ಕಿನಲ್ಲಿ ಯಾರು ನಿಂತಿರ್ತಾರೋ ಅವ್ರ ಮೇಲೆ ನೀವು ಗೆಲುವನ್ನ ಸಾಧಿಸ್ತೀರಿ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ. ಯಾವಾಗ ನೀವು ಸೇವಾ ಮನೋಭಾವದಿಂದ ಮಾಡಿದಾಗ ನಿಮ್ಮ ಜನಪ್ರಿಯತೆ ಕೂಡ ಹೆಚ್ಚಾಗುತ್ತೆ. ರಾಜಕಾರಣಿಗಳಾಗಿರ್ಬೋದು, ಸರ್ಕಾರದಲ್ಲಿ ಕೆಲಸ ಮಾಡೋರು ಅಷ್ಟೇ. ನೀವೇನಂತ ಹಾಕೊಂಡಿರ್ತೀರಾ, ಗೌರ್ಮೆಂಟ್ ಆಫೀಸರ್ಸ್ ಅಂತ ಇರ್ಬೋದು, ಆದ್ರೆ ಗೌರ್ಮೆಂಟ್ ಸರ್ವೆಂಟ್ ಅನ್ನೋದನ್ನ ತಿಳ್ಕೋಬೇಕು. ಗೌರ್ಮೆಂಟ್ ಸರ್ವೆಂಟ್ ಅಂದ್ರೆ ಏನು? ಜನಸೇವಕರು, ಜನಗಳ ಸೇವೆ ಅಂತ ಮಾಡಿದ್ರೆ, ಒಬ್ಬ ಕಾರಲ್ಲಿ ಡ್ರೈವರ್ ಆಗಿರ್ಬೋದು, ಕಾರ್ ಕರ್ಕೊಂಡು ಹೋಗಿ ಇನ್ನೊಬ್ಬರನ್ನ ಬಿಡುವಂತ ಕೆಲಸ ಆಗಿರ್ಬೋದು, ಅದು ಕೂಡ ವೃತ್ತಿನೇ. ಆ ವೃತ್ತಿ ಸೇವಾ ವೃತ್ತಿಯಾಗಿದ್ದಾಗ ನಿಮ್ಗೆ ಒಳ್ಳೆ ಅನುಕೂಲಗಳಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮವಾದ ಭವಿಷ್ಯ ಇದೆ. ಒಡವೆಗಳನ್ನ ತಗೊಂತೀರಿ, ಕಾಣಿಕೆಗಳು ನಿಮ್ಗೆ ಸಿಗುತ್ತೆ, ಉತ್ತಮವಾದ ಸೌಕರ್ಯಗಳು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರುತ್ತೆ. ಧನಲಾಭ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ಧೈರ್ಯೇ ವಸತೆ ಲಕ್ಷ್ಮಿ, ಧೈರ್ಯದಿಂದ ಮುನ್ನುಗ್ಗಿ ಧೈರ್ಯ ಲಕ್ಷ್ಮಿ ನಿಮಗೆ ಪ್ರಾಪ್ತಿಯಾಗ್ತಾಳೆ. ಅದರಿಂದ ಧನಾನು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ 5 ದಿನ ಟೈಮ್ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ, ಗುರುವಾರ, ಶುಕ್ರವಾರ ಜಾಗ್ರತೆಯನ್ನ ವಹಿಸಿ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಏನ್ ಮಾಡಬೇಕು? ಓಂ ಜಗದ್ಗುರುವೇ ನಮಃ. ನಿಜವಾದ ಗುರು, ಜಗದ್ಗುರು ಯಾರು? ಈಶ್ವರ. ಆ ಈಶ್ವರನ ಓಂ ಜಗದ್ಗುರುವೇ ನಮಃ ಅಂತೇಳಿ ಶಿವನಿಗೆ ಪುಷ್ಪಗಳಿಂದ ಪೂಜೆ ಮಾಡ್ತಾ ಗಂಗಾಜಲದಿಂದ ಅಭಿಷೇಕವನ್ನ ಮಾಡಿ ಒಳ್ಳೇದಾಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನು ಯಾರ್ಯಾರು ಕಾಯ್ತಾ ಇದ್ದೀರಾ ಧನಸ್ಸು ರಾಶಿ ಜಾತಕರು, ನಿಮ್ಮ ಭವಿಷ್ಯ ಏನು ಅಂತ ತಿಳಿಸ್ತೀನಿ. ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಯಾರ ಧನಸ್ಸು ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ವಾಗತ. ಅಂದ್ರೆ 4 ಮೇ 2026ರಿಂದ 10 ಮೇ 2026 ಧನುರಾಶಿ ಭವಿಷ್ಯ. ಧನುರಾಶಿಯವರಿಗೆ ಪಂಚಮದಲ್ಲಿ ಸೂರ್ಯ ಮತ್ತು ಬುಧ. ಅಂದ್ರೆ ನಿಮಗೆ ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ಈಡೇರಲ್ಲ. ತಂದೆಗೆ ಕಷ್ಟಗಳಿರುತ್ತೆ. ನೀವು ಯಾರನ್ನ ಪ್ರೀತಿ ಮಾಡಿ ವಿವಾಹ ಆಗ್ಬೇಕು ಅನ್ಕೊಂಡಿದ್ದೀರೋ ಅವರಿಂದಲೇ ತೊಂದರೆಗಳಾಗುವಂಥದ್ದು. ಯಾರೋ ಧನಸ್ಸು ರಾಶಿ ಜಾತಕರಿದ್ದೀರಿ, ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಬಹಳ ಎಚ್ಚರವಾಗಿರ್ರಿ. ಹಣ ಡಬಲ್ ಆಗ್ಬಿಡುತ್ತೆ, ತ್ರಿಬಲ್ ಆಗ್ಬಿಡುತ್ತೆ ಅಂದ್ರೆ ಎಲ್ಲದರಲ್ಲೇ ಹಣ ಕೊಟ್ಟು ಕಳ್ಕೋಬಾರ್ದು. ಧನಸ್ಸು ರಾಶಿ ಜಾತಕರು, ಧನಸ್ಸು ರಾಶಿ ಜಾತಕರಿಗೆ ಈಗ ಶುಕ್ರ 6ನೇ ಮನೆಯಲ್ಲಿ, ಬುಧ ಪಂಚಮದಲ್ಲಿ, ಸೂರ್ಯ ಕೂಡ ಪಂಚಮದಲ್ಲಿರುವಂತ ಶುಕ್ರನು ಶುಭ ಫಲ ಕೊಡಲ್ಲ, ಬುಧನು ಶುಭ ಫಲ ಕೊಡಲ್ಲ, ಸೂರ್ಯನು ಶುಭ ಫಲ ಕೊಡಲ್ಲ. ಶನಿ ಕುಜ ಚತುರ್ಥ ಭಾವದಲ್ಲಿರೋದ್ರಿಂದ ಅರ್ಧಾಷ್ಟಮ ಶನಿ ಬೇರೆ ನಡೀತಾ ಇದೆ. ನಿಮಗೆ ಗುರುಬಲ ಇರೋದ್ರಿಂದ ಏನೇ ಕಷ್ಟಗಳು ಬಂದರೂ ಕೂಡ ಸಹಿಸಿ ಗೆದ್ದು ವಿಜಯಿಗಳಾಗ್ತೀರಾ. ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಸ್ತ್ರೀಯಿಂದ ಅಧಿಕ ಖರ್ಚು, ಟೈಮ್ ಚೆನ್ನಾಗಿರಲ್ಲ. ಅನಾರೋಗ್ಯ ಉಂಟಾಗುವಂಥದ್ದು. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ. ಆರೋಗ್ಯಂ ಪ್ರಧಾತುನೋ ದಿನಕರಹ ಅಂತೀವಿ. ಅದಕ್ಕೆ ನಮಗೆ ಆರೋಗ್ಯ ಪ್ರಾಪ್ತಿಯಾಗಬೇಕಾದ್ರೆ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಎದ್ದೇಳುವಂತಹ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ವಯಸ್ಸಾಗ್ತಾ ಆಗ್ತಾ ಪ್ರತಿದಿನ ನೀವು ವಾಕ್ ಮಾಡುವಂಥದ್ದು, ಬೇಗ 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 ನಡೆಯುವಂಥದ್ದು, ಒಂದು 10 ನಿಮಿಷದಲ್ಲಿ 1 ಕಿಲೋಮೀಟರು, 1.5 ಕಿಲೋಮೀಟರ್ ವಾಕ್ ಮಾಡುವಂತಹ ಅಭ್ಯಾಸವನ್ನ ಬೆಳೆಸ್ಕೊಳ್ಳಿ. ಗೃಹ ಸೌಖ್ಯ ಉಂಟಾಗುತ್ತೆ. ಗಾಯಗಳು,
ಅಪಘಾತಗಳಾಗುವಂತಹ ಸಾಧ್ಯತೆ ಇದೆ, ಗೃಹ ಸೌಖ್ಯದಲ್ಲಿ ತೊಂದರೆ. ಹೀಗೆ ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಟೈಮ್ ಚೆನ್ನಾಗಿರಲ್ಲ. ಗುರುವಾರ, ಶುಕ್ರವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಒಳ್ಳೊಳ್ಳೆ ಸ್ನೇಹಿತರ ಜೊತೆಗೆ ಸುಖ ಸಂತೋಷವಾಗಿರ್ತೀರಿ, ಉತ್ತಮ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಶತ್ರುಗಳಿಂದ ನಿಮಗೆ ಅಪಮಾನ, ಕುಟುಂಬದಲ್ಲಿ ದುಃಖ ಉಂಟಾಗುವಂಥದ್ದು, ಕಣ್ಣುಗಳ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳಿದೆ. ಈ ವಾರ 5 ದಿನ ಜಾಗ್ರತೆ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದರೆ ಧನುಸ್ಸು ರಾಶಿ ಜಾತಕರು ಏನು ಪರಿಹಾರವನ್ನ ಈ ವಾರ ನೀವು ಮಾಡ್ಕೋಬೇಕು ಅಂದಾಗ, ಸರ್ವಶಕ್ತಿವಂತನಾದಂತಹ ಈಶ್ವರನನ್ನ ಓಂ ಪರಮಾತ್ಮನೇ ನಮಃ. ಪರಮಾತ್ಮ ವಿನಾಶ ಆಗಲ್ಲ, ನಾನು ಆತ್ಮನು ವಿನಾಶ ಆಗಲ್ಲ, ನಾನು ಒಂದು ಚೈತನ್ಯ ಶಕ್ತಿ ಅಂತ ತಿಳ್ಕೊಂಡು ಈಶ್ವರ ನೆನಪು ಮಾಡ್ತಾ ಈಶ್ವರನಿಗೆ, ಶಿವನಿಗೆ ಅಭಿಷೇಕ ಮಾಡಿ. ಯಾವ ಅಭಿಷೇಕ ಮಾಡ್ತೀರಾ? ಪಂಚ ಅಮೃತಗಳಿಂದ ಪಂಚಾಮೃತ ಅಭಿಷೇಕವನ್ನು ಮಾಡಿ. ಶಿವ ನಿಮಗೆ ಒಳ್ಳೆ ಫಲ ಕೊಡ್ತಾನೆ. ಹೂವು ಯಾವ ಹೂವು ಅಂದರೆ ಒಳ್ಳೆ ಹೂವು, ಸುಗಂಧ ಭರಿತವಾದಂತಹ ಹೂಗಳಿಂದ, ಪುಷ್ಪಗಳಿಂದ ಶಿವನ ಪೂಜೆ ಮಾಡಿದಾಗ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಯಾರು ಮಕರ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಕರ ರಾಶಿ ಅಂತ ಹೇಳಿದ ತಕ್ಷಣ, ಮಕರ ರಾಶಿಗೆ ಶನಿ ಅಧಿಪತಿ, ಶುಕ್ರ ಯೋಗಕಾರಕ, ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ದಶಮಾಧಿಪತಿ ಪಂಚಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ನಿಮ್ಮ ಉದ್ಯೋಗದಿಂದ ನಿಮಗೆ ಅನುಕೂಲಗಳು. ನೀವು ದುಡಿದು ಕರ್ಮ ಮಾಡಿ ಕಷ್ಟಪಟ್ಟಂತಹ ಹಣವನ್ನ ಹೂಡಿಕೆ ಮಾಡಿದ್ರೆ ಖಂಡಿತವಾಗ್ಲೂ ಮಕರ ರಾಶಿಯವರಿಗೆ ಒಳ್ಳೆ ಲಾಭ ಅನ್ನೋದು ಬರುತ್ತೆ. ಕೆಲವರು ಇನ್ವೆಸ್ಟರ್ಸ್ ಇರ್ತೀರಾ, ಕೆಲವರು ಟ್ರೇಡರ್ಸ್ ಇರ್ತೀರಾ, ಟ್ರೇಡಿಂಗ್ ಅಲ್ಲೂ ಕೂಡ ಹೆಚ್ಚು ಧನಲಾಭವನ್ನ ಮಾಡ್ತೀರಿ. ಆದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತ ರೋಗಗಳಿರುವಂತವರು ಮಕರ ರಾಶಿ ಜಾತಕರು ಬಹಳ ಎಚ್ಚರ. ಮಕರ, ಕುಂಭ, ಮೀನ, ಮೇಷ ರಾಶಿಯಲ್ಲಿ ಬುಧ ಸಂಚಾರ ಆಗ್ತಾ ಇದ್ದಾನೆ. ಬುಧ 6ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಚತುರ್ಥದಲ್ಲಿ ಸಂಚಾರ ಆಗ್ಬೇಕಾದ್ರೆ ತಂದೆಯ ಪಿತ್ರಾರ್ಜಿತ ಆಸ್ತಿಯಿಂದ ನಿಮಗೆ ಅನುಕೂಲಗಳು ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ ಮಕರ ರಾಶಿಯವರಿಗೆ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗಲೂ ಕೂಡ ಹೇಳ್ತೀನಿ, ನಿಮಗೆ ಸಿಗುವಂತಹ ವಧು ನಿಮಗೆ, ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ. ವರನ ಆರೋಗ್ಯ, ಆಯುಷು, ಮಕ್ಕಳಾಗ್ತಾರ ಇಲ್ವಾ ಅನ್ನೋದನ್ನ ಇಬ್ಬರು ಜಾತಕಗಳು ತೋರಿಸ್ಬೇಕು. ಬೀಜ ಸ್ಫುಟ, ಕ್ಷೇತ್ರ ಸ್ಫುಟವನ್ನು ನೋಡ್ಬೇಕಾಗತ್ತೆ. ಮದ್ಯ ವ್ಯಾಪಾರದಲ್ಲೂ ಲಾಭ ಆಗುತ್ತೆ, ದ್ರವ್ಯ ವ್ಯಾಪಾರದಲ್ಲೂ ಲಾಭ ಆಗುತ್ತೆ. ಉತ್ತಮವಾದ ಆರೋಗ್ಯವನ್ನು ನೀವು ಪಡಿತೀರಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ತಾಯಿ ಅಥವಾ ತಾಯಿ ಜೊತೆ ಕಲಹ ಆಗ್ಬೋದು, ಅಥವಾ ತಾಯಿ ಇಲ್ಲ ಅಂದ್ರೆ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು. ಈ 2 ದಿನ ಸ್ವಲ್ಪ ಶಾಂತಿಯಾಗಿರ್ರಿ. ಶೀಘ್ರ ಕೋಪ ಬಂದ್ಬಿಡುತ್ತೆ, ಆಗ ಕೋಪ ತಡೆಯಕ್ಕಾಗಲ್ಲ. ಅದಕ್ಕೆ ನಿಮ್ಮ ಕೋಪವನ್ನ ಯಾರು ಕಂಟ್ರೋಲ್ ಮಾಡ್ಬೇಕು? ನಾನು ಮಾಡೋಕ್ಕಾಗುತ್ತಾ? ನಿಮ್ಮ ಕೋಪವನ್ನ ನೀವೇ ಕಂಟ್ರೋಲ್ ಮಾಡಬೇಕು. ಆದ್ರಿಂದ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಉನ್ನತವಾದ ಅಂತಸ್ತು ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ವಾರ 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಮಕರ ರಾಶಿ ಜಾತಕರಿಗೆ ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅನ್ನುವಂತಹ ಫಲ ನಿಮಗೆ ಮಕರ ರಾಶಿಯವರಿಗೆ ಹೇಳಬೇಕು ಅಂದಾಗ, ಮಕರ ರಾಶಿ ಜಾತಕರು ನಾವ್ಯಾರು ಶರೀರ ನಾವು ಅನ್ಕೊಂತೀವಿ ಇಲ್ಲಿ ಬಂದಿರೋದೇ ನಾವು ಶಾಶ್ವತ, ನನಗೆಲ್ಲ ಶಾಶ್ವತವಾಗಿ ಸಿಗ್ಬೇಕು, ಮನೆ ಪರ್ಮನೆಂಟ್ ಆಗಿರ್ಬೇಕು, ಕೆಲಸ ಪರ್ಮನೆಂಟ್ ಆಗಿರ್ಬೇಕು ಅಂತೆಲ್ಲ ಅನ್ಕೊಂತೀವಿ. ಹೌದಾ ಅಲ್ವಾ? ಸಂಪತ್ತು ಪರ್ಮನೆಂಟ್ ಆಗಿರ್ಬೇಕು. ನಾವೇ ಪರ್ಮನೆಂಟ್ ಅಲ್ಲ, ಈ ಶರೀರನೇ ಪರ್ಮನೆಂಟ್ ಅಲ್ಲ. ಎಲ್ಲ ಈ ಬಟ್ಟೆ ವಸ್ತ್ರ ನಾವು ಹಾಕೊಂಡಿರುವಂತ ಇದು ಒಂದು ವಸ್ತ್ರ ಅಂತ ತಿಳ್ಕೊಳ್ಳಿ. ಬಟ್ಟೆ ಒಳ್ಳೇದು ಹಾಕ್ತಾ ಹಾಕ್ತಾ ನಾವೆಷ್ಟೇ ಮೇಕಪ್ ಮಾಡಿದ್ರು ಕೂಡ ಶರೀರ ವಯಸ್ಸಾಗ್ಬಿಡುತ್ತೆ, ಶರೀರ ಬಿಡ್ಲೇಬೇಕಾಗುತ್ತೆ. ನಾವು ಹೋಗ್ಬೇಕಾಗಿರೋದು ಯಾರ ಹತ್ರ? ಆ ಶಿವನ ಹತ್ರನೇ ಹೋಗ್ಬೇಕು. ಅದಕ್ಕೆ ಆ 3 ಲೋಕದ ತಂದೆ ಯಾರು? ಶಿವ. ಓಂ ತ್ರಿಲೋಕೇಶಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ
ಏಕಾದಶ ರಾಶಿ ಅಂದ್ರೆ 11ನೇ ರಾಶಿಯೇ ಕುಂಭರಾಶಿ. ಯಾರು ಕುಂಭರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 4 ಮೇ 2026ರಿಂದ 10 ಮೇ 2026 ಕುಂಭರಾಶಿ ಭವಿಷ್ಯ. ಕುಂಭರಾಶಿ ಜಾತಕರು ಮಾತಾಡಬೇಕಾದ್ರೆ ಜಾಗ್ರತೆ. ಕುಟುಂಬದಲ್ಲಿ ಕಲಹಗಳಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚು. ನೆರೆಹೊರೆಯವರು ಸರಿಯಾಗಿ ಸಹಕಾರ ಕೊಡಲ್ಲ, ಅವರೇ ಶತ್ರುಗಳಾಗ್ಬೋದು. ಅಥವಾ ಸರ್ಕಾರದಿಂದ ನಿಮಗೆ ಸಹಕಾರ ಸಿಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕೆಲವು ಕುಂಭರಾಶಿ ಜಾತಕರು ಸ್ವಂತ ಗಾಡಿ, ಸ್ವಂತ ವಾಹನ, ಸ್ವಂತ ಮನೆ, ಭೂಮಿಯನ್ನ ಖರೀದಿ ಮಾಡಕ್ಕೆ ಯೋಚನೆ ಮಾಡ್ತಾ ಇದ್ರಿ. ಈ ವಾರ ನೀವು ಖರೀದಿಯನ್ನ ಮಾಡ್ಬೋದು. ಈ ವಾರ ನಿಮಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆಗಳಾಗುವಂಥದ್ದು, ವ್ಯಾಪಾರದಲ್ಲಿ ಯಶಸ್ವಿಯಾಗುವಂಥದ್ದು, ಅಧಿಕಾರ ಪಡಿತೀರಿ. ಮದ್ಯ ವ್ಯಾಪಾರದಲ್ಲೂ ಲಾಭ, ದ್ರವ್ಯ ವ್ಯಾಪಾರದಲ್ಲೂ ಲಾಭ, ವಿವಾಹ ಭಾಗ್ಯ ಉಂಟಾಗುತ್ತೆ ಈ ವಾರದ ಮೊದಲು 5 ದಿನ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ನಿಮಗೆ ಅನಾವಶ್ಯಕ ಖರ್ಚು, ಏನೂ ಲಾಭವಿಲ್ಲದೆ ಓಡಾಟ ಹೆಚ್ಚಾಗುವಂಥದ್ದು, ಶೀಘ್ರ ಕೋಪ ಬರುವಂಥದ್ದು, ಏನೋ ಒಂಥರ ಭಯ ಆತಂಕ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ. ಹಾಗಾದ್ರೆ ಕುಂಭರಾಶಿ ಜಾತಕರು ಏನು ಪರಿಹಾರವನ್ನ ಮಾಡಬೇಕು ಅಂದಾಗ ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ನೀವು ಜಪ ಮಾಡಬೇಕು. ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸ್ಬೇಕು. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ ಅಂದ್ರೆ 12ನೇ ರಾಶಿಯೇ ಮೀನರಾಶಿ. ಯಾರು ಮೀನರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮೀನರಾಶಿಯಲ್ಲಿ ಶನಿ ಮತ್ತು ಕುಜ, ವ್ಯಯಭಾವದಲ್ಲಿ ರಾಹು, ದ್ವಿತೀಯ ಭಾವದಲ್ಲಿ ಸೂರ್ಯ ಮತ್ತು ಬುಧ ಸಂಚಾರ ಆಗ್ತಾ ಇರೋದ್ರಿಂದ ಮಾತಾಡ್ಬೇಕಾದ್ರೆ ಬಹಳ ದೊಡ್ಡದು ಮಾತಾಡಕ್ ಹೋಗ್ಬೇಡಿ. ಯಾವಾಗಲೂ ಕೂಡ ಸರ್ಕಾರದ ವಿಚಾರಗಳು ಮಾತಾಡಬೇಡಿ. ಸ್ವಲ್ಪ ಮೀನರಾಶಿ ಜಾತಕರು ಮನಸ್ಸನ್ನ ಶಾಂತಿಯಾಗಿಟ್ಕೊಂಡು ಸಮಾಧಾನವಾಗಿ ನೀವು ಮಾತನಾಡಬೇಕಾಗುತ್ತೆ. ಮೀನರಾಶಿ ಜಾತಕರಿಗೆ ಯಾರು ಬರಹಗಾರರಿದ್ದೀರಿ, ಭಾಷಣಗಾರರಿದ್ದೀರಿ, ಅಥವಾ ಕೆಲವರೆಲ್ಲ ಟೈಪಿಸ್ಟ್ಗಳಿರ್ತಾರೆ ಎಲ್ಲಿ ಗೌರ್ಮೆಂಟಲ್ಲಿ, ಆಮೇಲೆ ಕೆಲವರಲ್ಲಿ ಅಲ್ಲಿ ಏನು ಮಾಡ್ತಾರೆ, ಶಾರ್ಟ್ ಹ್ಯಾಂಡ್ ಬೇಗ ಬರ್ಕೊಡೋವಂಥವ್ರು, ಅಂಥವ್ರಿಗೆಲ್ಲ ಬಹಳ ಉತ್ತಮವಾದಂತಹ ಕಾಲ. ಟಿ ವಿ ಆ್ಯಂಕರ್ಗಳಿಗೂ ಕೂಡ ಬಹಳ ಒಳ್ಳೆ ಟೈಮು ಅನ್ನೋದು ತೋರಿಸ್ತಾ ಇದೆ. ನೆರೆಹೊರೆ ತುಂಬ ಚೆನ್ನಾಗಿರುತ್ತೆ. ಕೆಲಸ ಮಾಡೋ ಜಾಗ ಇರ್ಬೋದು, ಮನೆ ಸುತ್ತಮುತ್ತ ಅಕ್ಕಪಕ್ಕ ಸ್ನೇಹಿತರಿರ್ಬೋದು, ಅವರಿಂದ ನಿಮಗೆ ಸಹಕಾರ ಪ್ರಾಪ್ತಿಯಾಗುತ್ತೆ. ಮೀನ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಸ್ವಲ್ಪ ಗೌರವ ನಷ್ಟ ಆಗ್ಬೋದು, ಧನ ನಷ್ಟ ಆಗ್ಬೋದು. ಈಗ ಧನ ಈಗೇನ ಮೊದಲೆಲ್ಲ ಹೇಳ್ತಾ ಇದ್ರು, ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್, ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅನ್ನೋರು. ಮನಿ ಇಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್ ಅನ್ನೋರು. ಈಗ ಮನಿ ಇಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅನ್ನೋ ಥರ ಆಗಿದೆ. ಅದರಿಂದ ಧನವನ್ನ ಕಳ್ಕೋಬೇಡಿ, ಧನವನ್ನ ಸಂಗ್ರಹಣೆ ಮಾಡಿ. ಈ ಕಲಿಯುಗದಲ್ಲಿ ದುಡ್ಡಿಲ್ಲ ಅಂದ್ರೆ ಆ ವ್ಯಕ್ತಿಗೆ ಏನು ಬೆಲೆ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳಿ. ಎದೆ ನೋವು ಬರ್ಬೋದು, ಪ್ರಯಾಣಗಳಲ್ಲಿ ತೊಂದರೆಗಳಾಗ್ಬೋದು. ನಿಮ್ಮಲ್ಲಿರುವಂಥ ಹಣವನ್ನ ನೀವು ಪ್ರೀತಿಸಿ, ಅವಾಗ ನಿಮಗೆ ದುಡ್ಡು ಬರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಸ್ನೇಹಿತರ ಭೇಟಿ ಉಂಟಾಗುತ್ತೆ, ವಿವಾಹ ಭಾಗ್ಯ ಉಂಟಾಗುತ್ತೆ. ದೀರ್ಘ ವ್ಯಾಧಿಗಳು ಏನಿದೆಯೋ ಅದರಿಂದ ಮುಕ್ತಿಯನ್ನ ಹೊಂದ್ತೀರಿ. ತಾವು ಮಾಡುವಂಥ ಕೆಲಸ ಸೇವೆಯಲ್ಲಿ ಪ್ರಮೋಷನ್ ಸಿಗುತ್ತೆ, ಉಲ್ಲಾಸವಾಗಿರ್ತೀರಿ, ಸಂತೋಷವಾಗಿರ್ತೀರಿ, ಧೈರ್ಯ ಹೆಚ್ಚಾಗುತ್ತೆ. ಈ ವಾರ 4 ದಿನ ನಿಮಗೆ ಟೈಮ್ ಚೆನ್ನಾಗಿದೆ. ವಿವಾಹ ಭಾಗ್ಯ ಅಂದಾಗ ಈಗ ಗುರುಬಲ ಇಲ್ಲ, ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗ ಯಾರನ್ನಾದ್ರೂ ಅವ್ರನ್ನ ಮದುವೆ ಮಾಡಿಕೊಂಡು ತೊಂದರೆಗಳನ್ನ ಅನುಭವಿಸ್ಬೇಡಿ. ಆದ್ರಿಂದ ಮೊದಲೇ ಇಬ್ಬರ ಜಾತಗಳನ್ನ ತೋರಿಸಿ, ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿ ಹೊಂದ್ಕಂತಾರ ಇಲ್ವಾ, ನಿಮಗೆ ಸಿಗುವಂಥ ವರನ ಆಯುಷ್ಯು, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ, ಅದನ್ನು ಇಬ್ಬರು ಜಾತಕಗಳನ್ನ ಬರೀ ತೋರಿಸೋದಲ್ಲ, ಅದರ ಜೊತೆಗೆ ಪರಿಹಾರಗಳನ್ನು ನೀವು ಮಾಡಿಕೊಂಡು ವಿವಾಹ ಆದಾಗ ನಿಮ್ಮ ವಿವಾಹ ಜೀವನ ಅನ್ನೋದು ತುಂಬ ಉತ್ತಮವಾಗಿರುತ್ತೆ. ಯಾಕೆಂದರೆ ಸೆಕೆಂಡ್ ಆಫ್ ಯುವರ್ ಲೈಫ್ ಅಂತೀವಿ, ಓದುವಂಥದ್ದು, ಬರೆಯುವಂಥದ್ದು, ಉದ್ಯೋಗ ತಗೊಳ್ಳುವಂಥದ್ದು. ವಿವಾಹ ಆದಮೇಲೂ ನೀವು ಸಕ್ಸಸ್ ಆಗಬೇಕು. ಎಷ್ಟೋ ಜನ ಒಳ್ಳೆ ವಿದ್ಯಾವಂತರಾಗಿರ್ತೀರಾ, ಒಳ್ಳೊಳ್ಳೆ ಕೆಲಸದಲ್ಲಿರ್ತೀರಾ, ಆದರೆ ವಿವಾಹ ಜೀವನದಲ್ಲಿ ಎಡವು ಬಿಟ್ಟು ಒಂಟಿ ಜೀವನವನ್ನು ಎಷ್ಟೋ ಜನ ಅನುಭವಿಸ್ತಾ ಇರ್ತೀರಾ. ಆಗ ಏನು ಸಂಪತ್ತಿದ್ರೆ ಏನು ಪ್ರಯೋಜನ? ಒಳ್ಳೆ ಮಕ್ಕಳಿಲ್ಲ ಅಂದಾಗ,
ಒಳ್ಳೆ ಸಂಸಾರ ಇಲ್ಲದೆ ಇದ್ದಾಗ ಅನ್ನುವಂತಹ ಫೀಲಿಂಗ್ ನಿಮಗೆ ಬರ್ತಾ ಇರುತ್ತೆ. ಯಾರಿಗೆ ಯಾರು ಸೆಕೆಂಡ್ ಆಫ್ ಲೈಫ್ನ ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇರಲ್ಲ. ಅದಕ್ಕೆ ನಿಮ್ಮ ಜಾತಗಳನ್ನ ತೋರಿಸಿ, ಅದಕ್ಕೆಲ್ಲದಕ್ಕೂ ಕರ್ಮಗಳ ಥಿಯರಿ ಇರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಪರಿಹಾರಗಳು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಜೀವನಗಳು ಚೆನ್ನಾಗಾಗುತ್ತೆ. ಪ್ರಿಯ ವೀಕ್ಷಕರೇ, ಹಾಗಾದರೆ ಮೀನರಾಶಿ ಜಾತಕರು ಏನು ಪರಿಹಾರವನ್ನು ಮಾಡ್ಕೋಬೇಕು ಅಂದರೆ, ಇಡೀ ವಿಶ್ವದ ತಂದೆ ಯಾರು ಶಿವ, ಓಂ ವಿಶ್ವೇಶ್ವರಾಯ ನಮಃ, ಕಾಶಿ ವಿಶ್ವನಾಥನ್ನ ನಾವು ಪ್ರಾರ್ಥನೆ ಮಾಡ್ತೀವಿ ಅಲ್ವಾ? ಹಾಗೆ ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ, ಒಳ್ಳೆ ಹಸುವಿನ ಹಾಲು ತಗೊಂಡು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಒಳ್ಳೆಯದಾಗತ್ತೆ. ಕಲಹಗಳು ಕಮ್ಮಿ ಆಗಬೇಕು ಅಂದರೆ ಸುಬ್ರಹ್ಮಣ್ಯೇಶ್ವರನಿಗೂ ಕೂಡ ಅಭಿಷೇಕವನ್ನು ಮಾಡಿ ಒಳ್ಳೆಯದಾಗುತ್ತೆ. ಪ್ರಿಯ ವೀಕ್ಷಕರೇ, ವಿಡಿಯೋನ ಎಲ್ಲ ಕಡೆ ನೀವು ಶೇರ್ ಮಾಡೋದ್ರಿಂದ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲೆಲ್ಲಿ ಶೇರ್ ಮಾಡಿದ್ದೀರಾ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಕೆಳಗಡೆ ಹೈಪ್ ಅಂತಿದ್ರೆ ಅದನ್ನು ಒತ್ತುತ್ತಾ ಇದ್ದೀರಾ. ಹೊಸಬರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮುಂದೆ ಹಾಕುವಂತಹ ವಿಡಿಯೋ, ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಅದಕ್ಕೆ ನೀವು ಸಬ್ಸ್ಕ್ರೈಬೂ ಮಾಡ್ಕೋಬೇಕಾಗುತ್ತೆ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.